ಸೊ ಪುತ್ತೂರಲ್ಲಿ ಬೇಡಿ ಇದೆಯಲ್ಲ ಆ ಥರ ಬೇಡಿಯಲ್ಲಿದೆ. ಅದು ಬೇಡಿ ಅಂದರೆ ಹೇಗಿದೆ ಅಂದರೆ ಇಡೀ ಗದ್ದೆಯಲ್ಲಿ ಇಡೀ ಬೇಡಿ ಇದೆ. ನಾನು ವಿಡಿಯೋ ಹಾಕ್ತೀನಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಸುಮಾರು ದಿನ ಆಯಿತು ವೀಡಿಯೋ ಮಾಡೋದೆ. ಸಾಧಾರಣ 1 ತಿಂಗಳು ಆಯಿತು, ಜಾಸ್ತಿ ಆಯಿತು ಮಾರೆ ವೀಡಿಯೋ ಮಾಡೋದೆ. ಸ್ವಲ್ಪ ಕೆಲಸ ಸಹ ಬಿಸಿ ಮತ್ತು ಹೊರಗೆ ಹೋಗಿದ್ದೆ, ಹಾಗೆ ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ರಿನೋವೇಷನ್ ವೀಡಿಯೋ ನೋಡಿದ್ದೀವಲ್ಲ, ಅದರ ನಂತರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಸೆಟಪ್ ಆಗಿದೆ ಎಲ್ಲ ನೋಡಿ, ಹೀಗಿದೆ ನೋಡಿ. ಅಂದರೆ ಇದೆಲ್ಲ ಸ್ವಲ್ಪ ತಂದಿಟ್ಟದೀಗ ಅರ್ಜೆಂಟಿಗೆ. ನನ್ನ ಪಿ ಸಿ ಎಲ್ಲ ಇನ್ನೂ ಸಹ ಕೆಳಗೇನೆ ಉಂಟು. ಇದೆಲ್ಲ ಫೈನಲ್ ಆಗಿದೆ, ಪೈಂಟ್ ಗಿಂಟೆಲ್ಲ ಆಗಿ ಲೈಟೆಲ್ಲ ಹಾಕಿ ಕ್ಲಿಯರ್ ಮಾಡಿ ಆಗಿದೆ. ಸೊ ಅದೇ ಪೇಂಟೆಲ್ಲ ಆಗಿದೆ. ಮಿಷಿನ್ ಇಲ್ಲಿ ತಂದಿದೆ, ಇದನ್ನು ಬಟ್ಟೆ ಉಂಟು ಮಾರ. ಸೊ ಮಿಷಿನ್ ಒಂದು ತಂದಿಟ್ಟಿದೆ. ನನ್ನ ಸಿಸ್ಟಮ್ ಒಂದು ಕೆಳಗಿದೆ. ಸೊ ಮೇಡಮ್ಸ್ ಇಲ್ಲ, ಮೇಡಮ್ ಕಸಿನ್ ಒಂದು ಉಪನಯನ ಆಯಿತು, ಹಾಗೆ ಅಲ್ಲಿ ಹೋಗಿದ್ದಾರೆ. ಸೊ ಹಾಗೆ ವೀಡಿಯೋ ಮಾಡುವಂತ ಬಂದೆ. ತುಂಬ ದಿನ ಆಯ್ತಲ್ಲ ಒಂದು ವೀಡಿಯೋ ಬಿಡುವ ಅಂತ. ಸೊ ಇದುವೇ ರಿಪೇರಿ ಆದದ್ದು ವರ್ಕ್ ಇದೆ. ಇಲ್ಲೇನು ನೋಡಿ ಹೀಗೆ ಕಾಣ್ತದೆ ನೋಡಿ. ಆಫೀಸ್ ವೈಡ್ ಆ್ಯಂಗಲಲ್ಲಿ ನೋಡಿದರೆ ಸ್ವಲ್ಪ ಮಿಸ್ ಇದೆ. ಸ್ವಲ್ಪ ಈಗ ಕ್ಲೀನ್ ಆಗಿದೆ. ಇಲ್ಲೊಂದು ಕರ್ಟನ್ ಬರಲಿಕ್ಕಿದೆ, ಮತ್ತು ಲೈಟೆಲ್ಲ ಹಾಕಿ ಆಗಿದೆ. ಅದು ಏನು ಮಾರ ಹಾಗೆ ಬರ್ತದೆ. ಸೊ ಕ್ಲೀನ್ ಆಗಿದೆ. ಈಗ ಮೇಲಿಂದ ಏನು ಉಪದ್ರ ಇಲ್ಲ, ಇಲ್ಲಿದ್ದು ಅದರದ್ದು ಏನು ಉಪದ್ರ ಇಲ್ಲ ಈಗ. ಸೊ ವೀಡಿಯೋ ಸಹ ಕ್ಲೀನಾಗಿ ಮಾಡ್ಬೋದು. ಸೊ 1 ತಿಂಗಳಲ್ಲಿ ಎಲ್ಲಿಗೆಲ್ಲ ಹೋಗಿದ್ವಿ ಅಂದರೆ ಒಂದು 2-3 ಕಡೆ ತಿರುಗಲಿಕ್ಕೆ ಹೋಗಿದ್ವಿ. ವೀಡಿಯೋ ಮಾಡಿದ್ವಿ ಮಾರ, ಮತ್ತೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಗೆ ಜಾಸ್ತಿ ಏನು ವೀಡಿಯೋ ಇಲ್ಲ. ನಾನು ಇನ್ಸ್ಟಾಗ್ರಾಮು ಫ್ರೇಮ್ ಇದೆಯಲ್ಲ, ಆ ಫ್ರೇಮಲ್ಲಿ ಮಾಡಿದ್ದೆ. ಸೊ ಅದು ಕೆಲವು ಫುಟೇಜಸ್ ಆಗ್ತದೆ, ಕೆಲವು ಪ್ಲೇಸಿಗೆ ಹೋದದ್ದು. ಸೊ ನಾವು ಫಸ್ಟಿಗೆ ಒಂದು ವಿಶಾಖಪಟ್ಟಣ ಹೋಗಿದ್ದೆ. ವಿಶಾಖಪಟ್ಟಣ ಯಾಕೆ ಹೋದ್ದು ಅಂದರೆ ನಮ್ಮದೊಂದು ಜಿಮ್ಮಿದ ಫ್ರೆಂಡ್ ಒಂದು ಕಾಂಪಿಟೇಷನ್ ಇತ್ತು. ಸೊ ಹಾಗೆ ನಾವು 3 ಜನ ಗಾಡಿಯಲ್ಲಿ ಹೋಗಿದ್ವಿ ವಿಶಾಖಪಟ್ಟಣ. ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇತ್ತು ಬಾಡಿ ಬಿಲ್ಡಿಂಗ್. ಸೊ ಅಲ್ಲಿ ಹೋಗಿ ಕಾಂಪಿಟೇಷನ್ ಎಲ್ಲ ಆಗಿ, ಮತ್ತು ಅಲ್ಲಿ ಸ್ವಲ್ಪ ಪ್ಲೇಸೆಲ್ಲ ಒಳ್ಳೆದಿತ್ತು. ಹಾಗೆ ಸ್ವಲ್ಪ ತಿರುಗಿ ಎಲ್ಲ ಬಂದದ್ದು. ಪ್ಲೇಸ್ದು ವೀಡಿಯೋಸ್ ಫುಟೇಜಸ್ ಇದ್ದರೆ ಆಗ್ತದೆ ನೋಡಿ ಹೇಗಿದೆ ಅಂತ. ವಿಶಾಖಪಟ್ಟಣ ಜಾಸ್ತಿ ಇಲ್ಲ, ಬೀಚ್ ಸೈಡ್ ಸ್ವಲ್ಪ ಇದೆ. ಅಲ್ಲಿ ಬೀಚ್ ಸೈಡಲ್ಲಿ ಸ್ವಲ್ಪ ಆರ್ಮಿದೆಲ್ಲ ನಮ್ಮದು ಏನು ಶಿಪ್ ಎಲ್ಲ ಇದೆಲ್ಲ, ಕೆಲವು ಹೆಲಿಕಾಪ್ಟರ್ ಇತ್ತು, ಫ್ಲೈಟ್ ಇತ್ತು, ಮತ್ತು ಕೆಲವು ಫೈಟರ್ ಜೆಟ್ ಇತ್ತು, ಇಂಜಿನ್ಸ್ ಎಲ್ಲ ವೀಡಿಯೋಸಲ್ಲಿ ಇತ್ತು. ಅದು ಇದೇ ಎಲ್ಲ ಗೊತ್ತಿಲ್ಲ, ಇದ್ದರೆ ಆಗ್ತದೆ ನೋಡುವ. ಮತ್ತೊಂದು ಸಬ್ಮರೀನ್ ಇತ್ತು. ಸೊ ಅದರ ಒಳಗೆ ಸಹ ಹೋಗಿದ್ವಿ, ಅದರ ವೀಡಿಯೋ ಸಹ ನೋಡ್ತೇನೆ, ಇದ್ದರೆ ಆಗ್ತದೆ. ಓಕೆ, ಸೊ ಬನ್ನಿ ಒಮ್ಮೆ ಹೋಗಿ ವೀಡಿಯೋ ಇದ್ದರೆ ಏನೆಲ್ಲ ವೀಡಿಯೋ ಇದೆ ಒಮ್ಮೆ ನೋಡಿ ಬರುವ. ಓಕೆ, ಇವನೇ ಬಾಡಿ ಬಿಲ್ಡರ್. ಇವೊಂದು ಕಾಂಪಿಟೇಷನ್ ಇದ್ದದ್ದು. ಇನ್ನೊಬ್ಬರು ಫ್ರೆಂಡ್ ರಕ್ಷಿತ್ ಅಂತ. ಸರಿ, ವಿಶಾಖಪಟ್ಟಣ ಇಷ್ಟೇ, ಬೇರೆ ಜಾಸ್ತಿ ಏನು ವೀಡಿಯೋ ಇರಲಿಲ್ಲ. ಸೊ ಅದರ ನಂತರ ನೆಕ್ಸ್ಟ್ ಅದರ ನಂತರ ಮೈಸೂರು ಹೋಗಿದ್ವಿ. ಮೈಸೂರಲ್ಲಿ ಪುನಃ ಕಾಂಪಿಟೇಷನ್ ಇತ್ತು. ಹಾಗೆ ಮೈಸೂರಿಗೆ ಹೋಗಿ ಅಲ್ಲಿ ಸಹ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಏನಿತ್ತು, ಅಲ್ಲಿ ಸಹ ಹೋಗಿ ಕಾಂಪಿಟೇಷನ್ ಮಾಡಿ ಬಂದದ್ದು. ಸೊ ಕಾಂಪಿಟೇಷನ್ ಆಗಿ ಸ್ವಲ್ಪ ಟಫ್ ಇತ್ತು. ಹಾಗೆ ಮೈಸೂರು ನನಗೆ 4th ಪ್ಲೇಸ್ ಏನೋ ಬಂದಿತ್ತು. ಸೊ ಅದರ ನಂತರ ಮೈಸೂರಲ್ಲಿ ಸ್ವಲ್ಪ ಫೋಟೋ ಎಲ್ಲ ತೆಗೆದು, ಅಂದರೆ 1 ಡೇಗೆ ಅಂತ ಹೋದದ್ದು, ಮತ್ತು ನೈಟ್ ಯಾಕೆ ಬರೋದು ಅಂತೇಳಿ ಒಂದು ದಿನ ಸ್ಟೇ ಮಾಡಿ ಮರುದಿವಸ ಮೈಸೂರು ಪ್ಯಾಲೇಸಲ್ಲಿ ಸ್ವಲ್ಪ ಹೋಗಿ ಸ್ವಲ್ಪ ಫೋಟೋ ಎಲ್ಲ ತೆಗೆದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆಲ್ಲ ಅದು ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮಿಗೆ ಬೇಕು. ಹಾಗೆ ಅಲ್ಲಿ ಹೋಗಿ ಒಂದು 2-3 ಫೋಟೋ ತೆಗೆದು ಬಂದೆ. ಸೊ ಅದರಲ್ಲಿ ಏನಾದರೂ ಇದ್ದರೆ ಹಾಕ್ತೇನೆ ನೋಡಿ. ರೋಡ್ ತನ್ನ ರೊಟ್ಟು ಫೋಟೋ ಶೂಟು ತುಲೆ ಪೂರ ಇಲ್ಲ. ಅದರ ನಂತರ ಏನಂದರೆ ಕಟ್ಟಿಂಗ್ ಎಲ್ಲ ಮಾಡಿದೆ ನಾನು. ಫುಲ್ ಕಟ್ಟಿಂಗ್ ಮಾಡಿ, ಫುಲ್ ಗಡ್ಡೆ ಇಷ್ಟಿತ್ತು ನಾನು. ಹಾಗೆ ಫುಲ್ಲು ಟ್ರಿಮ್ಮು ಮಾಡಿ ಅವ್ರದ್ದು ಹೊಸ ಸ್ಟೈಲ್ ಅಂತ ಹೀಗೆ ಮಾಡಿಬಿಟ್ಟಿದ್ದಾರೆ. ಗಡ್ಡೆಲ್ಲ ತನ್ನ ಮಗನಾಗೆ ಕಾಣ್ತದೆ ಅಂತಿದ್ರು ನಮಗೆಲ್ಲ. ಹಾಗೆ ಅದರ ನಂತರ ನಾವು ಹೋದದ್ದು ಎಲ್ಲಿಗೆ ಹೋದ್ವಿ ಅಂದರೆ
ಕೇರಳಕ್ಕೆ ಹೋಗಿದ್ದು. ಕೇರಳಕ್ಕೆ ಒಂದು ಜಾತ್ರೆ ಆಗ್ತಿತ್ತು. ಅಲ್ಲಿದು ಪ್ಲೇಸಿದ ಹೆಸರು ಏನಂದರೆ, ಪ್ಲೇಸಿದ ಹೆಸರು ನನಗೆ ಬರ್ದಿಲ್ಲ ನನಗೆ. ಏನು ಮಾರು ಪ್ಲೇಸಿದ ಹೆಸರು ನನಗೆ ಬಂತು. ಪ್ಲೇಸಿದ ಹೆಸರು ಏನಂದರೆ ನೆನ್ಮಾರ ವೇಲಿ ಅಂತ, ಕೇರಳದಲ್ಲಿ. ಸೊ ಇಲ್ಲಿಂದ ಸಾಧಾರಣ ಎಷ್ಟಿದೆ ಅಂದರೆ 380 ಕಿಲೋಮೀಟ್ರ್ ಏನಿದೆ. ರೋಡ್ ಸ್ವಲ್ಪ ಕೆಲಸ ಆಗ್ತಿತ್ತು, ಹಾಗೆ ತುಂಬ ಹೋಗ್ಲಿಕ್ಕೆ ಟೈಮ್ ಜಾಸ್ತಿ ಸಿಗುತ್ತೆ ಮಾಡಿ. ಸೊ ಪುತ್ತೂರಲ್ಲಿ ಬೇಡಿ ಇದೆ ಅಲ್ಲ, ಆ ಥರ ಬೇಡಿಯಲ್ಲಿದೆ. ಅದು ಬೇಡಿ ಅಂದರೆ ಹೇಗಿದೆ ಅಂದರೆ ಇಡೀ ಗದ್ದೆಯಲ್ಲಿ ಇಡೀ ಬೇಡಿ ಇದೆ. ನಾನು ವಿಡಿಯೋ ಹಾಕ್ತೀನಿ ನೋಡಿ. ಸೊ ನೋಡಿದಲ್ಲ, ಈ ಥರ ಬೇಡಿ ಇರ್ತದೆ ಇಡೀ ನಮ್ಮ ಗದ್ದೆಯಲ್ಲಿ ಇಡೀ ಇದಾಕಿರ್ತಾರೆ. ಸೊ ಅದು ಎಷ್ಟು ಹೈಟ್ ಇದೆ ಅಂತ ಒಂದು ಫೋಟೋ ತೆಗ್ದೀನಿ, ಒಂದು ಫೋಟೋ ಹಾಕ್ತೀನಿ ನೋಡಿ ಅಂತ. ಎಷ್ಟು ಹೈಟ್ ಇದೆ, ಎಷ್ಟು ದಪ್ಪದು ಬೇಡಿ ಇದೆ ಅಂತ. ಸೊ ಸೌಂಡ್ ಸಹ ಹಾಗೆ ಇದೆ ಮಾತ್ರ. ಸೊ ಅಲ್ಲಿ ಅಂದರೆ ಒಂದು ನಾವು ಈವ್ನಿಂಗ್ ಒಂದಿತ್ತು, ಅದು ಸ್ಯಾಂಪಲ್ ಬೇಡಿ ಅಂತ. ಅದು ಹೇಗಿದೆ ನೋಡಿ. ಅದಾದ ನಂತರ ಆ್ಯಕ್ಚುಲಿ 2 ಬೇಡಿ ಇರ್ತದೆ ಅಲ್ಲಿ, 2 ಪಾರ್ಟಿ ಉಂಟು, ಆ ಸೈಡ್ ಈ ಸೈಡ್. ಸೊ ಒಮ್ಮೆ ಫಸ್ಟಿಗೆ ಅವರು ಬಿಡ್ತಾರೆ, ಅದು ನೆಕ್ಸ್ಟ್ ಪಾರ್ಟಿ ಬಿಡ್ತಾರೆ, ಹಾಗೆ ಮತ್ತೊಂದು ಬೇಡಿ ಇದ್ದದ್ದು ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಏನು ಇರಬೇಕು. ಅದು ಅಂತೂ ಕ್ರೇಜಿ ಹೇಗಿದೆ ಅಂದರೆ ನೋಡಿ ವಿಡಿಯೋದಲ್ಲಿ. ಸೊ ಈ ಥರ ಇದೆ ಬೇಡಿ. ಲೈಫಲ್ಲಿ ಫಸ್ಟ್ ಟೈಮ್ ಆ ಥರ ಬೇಡಿ ನೋಡಿದ್ದೀನಿ ಮಾರೆ. ಕ್ರೇಜ್ ಇತ್ತು ಮಾತ್ರ. ಜನ ಸಹ ಹಾಗೆ, ಜನ ಅಂದರೆ ನಿಮಗೆ ಒಂದು ಬೇಡಿ ಆದ ಕೂಡಲೇ ಒಂದು ಜನ ಆಗಿತ್ತು ಅಂದರೆ ನಮ್ಮನ್ನು ನಾನು ನಡಿಬೇಕಂತಿಲ್ಲ, ನಮ್ಮನ್ನು ಎತ್ಕೊಂಡು ಆಚೆ ಹೋಗ್ತಿತ್ತು ಮಾರೆ ಆಟೋಮೆಟಿಕ್ಕಾಗಿ. ಜನರನ್ನು ದುಡ್ಕೊಂಡು ಹೋಗ್ತಿತ್ತು. ಸೊ ಹಾಗೆ ಇದು ನಾವು ಕಾರ್ ಪಾರ್ಕ್ ಮಾಡಿ ಟೆಂಪಲ್ಗೆ ನಡ್ಕೊಂಡು ಹೋಗ್ತಿದ್ದೇವೆ. ಇದೆಲ್ಲ ಇಷ್ಟು ಜನ ಒಟ್ಟಿಗೆ ಹೋದದು. ಸೊ ಹೋಗೋಗನೆ ಕದಿನ ಬಿಡ್ತಿದ್ರು ರೋಡ್ ಸೈಡಲ್ಲಿ ನೋಡಿ. ಅದರ ನಂತರ ನಾವು ಸೀದಾ ಎದುರು ಹೋದ್ವಿ. ಫುಲ್ಲು ಜನ ಇತ್ತು ಮಾತ್ರ. ಇದು ನೋಡಿ, ಇದು ಫುಲ್ಲು ಈ ಗದ್ದೆಯಲ್ಲಿ ಫುಲ್ಲು ಬೇಡಿ ಇರ್ತದೆ. ಇದು ನೋಡಿ ಎಲ್ಲ ಅದು ರೆಡಿ ಮಾಡ್ತಿದ್ದಾರೆ. ಇದು ಇಷ್ಟು ಕಂಪ್ಲೀಟ್ ಬೇಡಿದೆ. ಟೆಂಪಲ್ ಹತ್ರ ಬರೋಕ್ಕೆ, ಟೆಂಪಲ್ ಎದುರು ಒಂದು ಕೆರೆ ಇದೆ ನೋಡಿ, ಈ ಥರ ಕೆರೆ. ಇದ್ರ ಹಿಂದೆ ಇರೋದೇ ಭಗವತಿ ಟೆಂಪಲ್. ಇದೇ ಗದ್ದೆ 2 ಸೈಡ್, ಈ ಸೈಡ್ ಬೇಡಿ ಆಗುತ್ತೆ, ಇನ್ನೊಂದು ಸೈಡ್ ಆ ಸೈಡ್ ಇದೆ, ತೋರಿಸ್ತಾನೆ ನೋಡಿ. ಒಂದು ಈ ಸೈಡಲ್ಲಿ ಬೇಡಿ ಆದರೆ ನೋಡಿ, ಆ ಸೈಡಲ್ಲಿ ಮಾಡ್ತಿದ್ದಾರೆ. ಇನ್ನೊಂದು ಈ ಸೈಡಲ್ಲಿ, ಈ ಕಾರ್ನರಲ್ಲಿ ಇನ್ನೊಂದು ಬೇಡಿ ಆಗ್ತದೆ. 2 ಬೇಡಿ ಇರುತ್ತೆ ನೋಡಿ. ಎಲ್ಲ ಈ ಸೈಡಿದ್ದು ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಝೂಮ್ ಮಾಡಿ ನೋಡ್ತಾ ನೋಡಿ. ಇದೇ ಅದರ ನಂತರ ಸ್ವಲ್ಪ ಟೆಂಪಲ್ ಒಳಗೆ ಬಂದು ಕೂತ್ಕೊಂಡ್ವಿ. ಅಂದರೆ ಸ್ಯಾಂಪಲ್ ಬೇಡಿಗೆ ಸ್ವಲ್ಪ ಟೈಮ್ ಇತ್ತು ಹಾಗೆ. ನಂತರ ಒಂದೊಂದು ಆನೆ ಬರಲಿಕ್ಕೆ ಶುರು ಆಯಿತು. ಆನೆ ಅಂತೂ ತುಂಬ ಇತ್ತು ಮಾತ್ರ, ಒಂದು 10ಕ್ಕಿಂತ ಮೇಲೆ ಇತ್ತು ಅಂತ ಆನೆ. ಸೊ ಆನೆ ಎಲ್ಲ ಹೋದ ನಂತರ ಬೇಡಿ ಶುರು ಆಯಿತು. ಆನೆಲ್ಲ ಹೋದ ನಂತರ ನಾವು ಅದೇ ಸ್ಯಾಂಪಲ್ ಬೇಡಿಗೆ ಕಾಯ್ತಾ ಇದ್ವಿ.
ಬಟ್ ಈ ಪೊಲೀಸ್ನವರೆಲ್ಲ ಒಳಗೋಗಿ ನಮ್ಮನ್ನು ಒಳಗೆ ನುರಿಸ್ತಿದ್ರು ಮಾರೆ. ಫೈನಲಿ ಲಾಸ್ಟಿಗೆ ನಮ್ಮನ್ನು ಅಲ್ಲಿ ಗೇಟಿನ ಒಳಗೆ ಹಾಕಿದ ಕೂಡಲೇ ಬೇಡಿ ಬಿಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನೋಡಿ ಬೇಡಿ ಹೇಗಿತ್ತಂತ. ನಂತರ ನೈಟ್ ಅಲ್ಲೇ ಸ್ವಲ್ಪ ತಿರುಗಿದ್ವಿ. ಅಲ್ಲಿ ಲೈಟೆಲ್ಲ ತುಂಬ ಹಾಕಿದ್ರು. ಸೊ ಬೆಳಿಗ್ಗೆ 3-4 ಗಂಟೆಗೆ ಏನೋ ಬೆಡಿ ಇತ್ತು. ಸೊ ಅದನ್ನು ನೋಡಿ ನಾವು ರಿಟರ್ನ್ ಬಂದ್ವಿ. ಎಲ್ಲ ತಿರುಗಿ ಬಂದದ್ದು. ಸೊ ನೋಡಿದಾರಲ್ಲ ನೆನ್ಮಾರ ಬೇಡಿ ಹೇಗಿತ್ತು ಅಂತ. ಅದರ ನಂತರ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಲ್ಲಿ ಸಹ ಬೇಡಿ ಈ ಸಲ ಒಳ್ಳೆಯಿತ್ತು, ನೋಡಿ ಹೇಗಿದೆ ಅಂತ. ಸೊ ಅದರ ನಂತರ ಏನಿಲ್ಲ, ಮತ್ತೆ ಮನೇಲಿದ್ದೆ. ಸೊ ಹಾಗೆಲ್ಲ ವಿಷಯ, ಬೇರೆ ಏನು ವೀಡಿಯೋ ಮಾಡಲಿಲ್ಲ. ಅದಕ್ಕೊಂದು ವೀಡಿಯೋ ಶಾರ್ಟಲ್ಲಿ 1 ಮಂತ್ ಏನೆಲ್ಲ ಎಲ್ಲೇ ಹೋಗಿತ್ತು ಅಂತ ಅದನ್ನು ತೋರಿಸುವಂಥ ವೀಡಿಯೋ ಮಾಡಿದ್ದೆ. ಸೊ ಮೇಡಮ್ ಅವರಿಲ್ಲ, ಇಲ್ಲದ ಮೇಡಮ್ ಸಹ ಹಾಕ್ಬೇಕು. ಇದನ್ನೇನು ಮಾರ ಕೈ ನೋಡ್ತಾರೆ ಮಾರೆ ನೋಡೋದು. ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಇದೆ ಹೊಸದಿದ್ದರೆ ಹೇಳ್ತೇನೆ. ಇದು ನಮ್ಮ ಆಫೀಸು. ಒಮ್ಮೆ ಪೈಂಟೆಲ್ಲ ಆಗಿ ಹೀಗೆ ಕಾಣ್ತದೆ ಈಗ. ಸೊ ಇನ್ನೇನು ಡೆಕೋರೇಷನ್ ಇನ್ನೂ ಮಾಡಬೇಕಷ್ಟೇ, PC ಎಲ್ಲ ಬರಬೇಕಷ್ಟೇ. ಇನ್ನು ಇದಕ್ಕೊಂದು ಟೇಬಲ್ ಆಗಬೇಕು, ಅದನ್ನು ಇಲ್ಲಿ ಮನೆ ಸೆಟ್ ಮಾಡುವ. ಇದು ಮೇಡಮ್ ಅವರಿಗೆ ಇನ್ನೂ ಎಲ್ಲ ರೀಲ್ಸ್ ಮಾಡಲಿಕ್ಕೆ ಬೇಕಂತ ಹೇಳ್ತಿದ್ರು, ಹಾಗೆ ಈ ವಾಲ್ ಅದಕ್ಕೆ ಯೂಸ್ ಮಾಡ್ತಾರೆ ಈಗ. ಸೊ ನೋಡುವ ಇನ್ನೆಲ್ಲ ನೆಕ್ಸ್ಟ್ ಏನು ವೀಡಿಯೋ ಬರ್ತದೆ ಅಂತ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ ಮಾತ್ರ. ಸ್ವಲ್ಪ 12K ಆದ ನಂತರ ಸಬ್ಸ್ಕ್ರೈಬ್ ಸ್ವಲ್ಪ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಏನಾದರೂ ಸ್ಪೆಷಲ್ ವೀಡಿಯೋ ಇದ್ದರೆ ಹಾಕುವ. ಈ ನಾರ್ಮಲ್ ವೀಡಿಯೋ ನಿಮಗೆ ಬೋರ್ ಆಗ್ಬೋದು. ಸರಿ, ಇನ್ನು ನೆಕ್ಸ್ಟ್ ವೀಡಿಯೋ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್.